ಸ್ನೇಹಿತರೆ, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸಾವಿರ ವಿಷಯ ಮಾಡ್ಬೋದು, ಏನೇನೋ ಹೇಳ್ಬೋದು, ನಾಳೆ ಹಂಗೆ ಮಾಡೋಣ, ನಾಳೆ ಹಿಂಗೆ ಮಾಡೋಣ. ಆದರೆ ನಾಳೆ ಅನ್ನೋದು ಯಾರು ನೋಡದೇ ಇರೋವಂಥ ಒಂದು ದಿವಸ ಸ್ನೇಹಿತರೆ. ಅಂಥ ದಿವಸಕ್ಕೆ ನಾವು ನೋಡದೇ ಇರೋವಂಥ ದಿವಸ ಇದು ಮಾಡೋಣ, ಅದು ಮಾಡೋಣ ಅಂತ ಎಷ್ಟು ಪ್ಲ್ಯಾನ್ ಮಾಡ್ತೀವಲ್ವಾ, ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತೀವಲ್ವಾ. ಅದು ಒಂದು ಕಾನ್ಫಿಡೆನ್ಸು. ಆ ಒಂದು ಕಾನ್ಫಿಡೆನ್ಸು, ನಾಳೆ ಇದು ಮಾಡ್ತೀವಿ, ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಣ್ಣವ್ರು ಹಾಡಿದ್ದಾರೆ ಗೊತ್ತಾ ಹಾಡು. ನಾಳೆ ನಮ್ಮದು ಅನ್ನೋ ಒಂದು ಭರವಸೆ, ಒಂದು ಆತ್ಮವಿಶ್ವಾಸ ಬೇಕು. ಖಂಡಿತ ಪ್ಲ್ಯಾನ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಪ್ಲ್ಯಾನ್ ಮಾಡಿದ್ರೆ ಆಗದೇ ಇರೋವಂಥದ್ದು ಏನೂ ಇಲ್ಲ. ಪ್ಲ್ಯಾನ್ ಮಾಡಬೇಕು, ಆ ಪ್ಲ್ಯಾನ್ ನೀಟಾಗಿರಬೇಕು. ಪ್ಲ್ಯಾನ್ 1 2 3 ಅಂತಿರಬೇಕು. ಪ್ಲ್ಯಾನ್ ಎ ಇರಬೇಕು, ಪ್ಲ್ಯಾನ್ ಬಿ ಅನ್ನೋದು ಪ್ಲ್ಯಾನ್ ಎನ ಕಂಪ್ಲೀಟ್ ಮಾಡುವಂಥದ್ದಾಗಿರಬೇಕು. ಆವಾಗಲೇ ನಾವು ಅದು ಪ್ಲ್ಯಾನ್ ಇಲ್ಲದೆ ಸುಮ್ಮನೆ ನಾಳೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಗಾಳಿಲಿ ಮಾತಾಡಿಕೊಂಡ್ರೆ ಖಂಡಿತ ಆಗಲ್ಲ ಸ್ನೇಹಿತರೆ. ಪ್ರತಿಯೊಂದು ವಿಷಯನೂ ನಾವು ಪ್ಲ್ಯಾನ್ ಮಾಡಿ ಮಾಡೋದಾದರೆ ಖಂಡಿತ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ 2 ಥರ ವಿಷಯಗಳು, ಒಂದು ಡಿಫಾಲ್ಟು, ಒಂದು ಡಿಸೈನು. ಡಿಫಾಲ್ಟ್ ಅಂದರೆ ಹೆಂಗೋ ನಡ್ಕೊಂಡು ಹೋಗುತ್ತೆ. ನೀವೇನೋ ಅಡುಗೆ ಮಾಡದೇ ಇದ್ರು, ಏನೇ ಮಾಡದೇ ಇದ್ರು, ಯಾರೋ ಕೊಡ್ತಾರೆ, ಊಟ ಮಾಡ್ತಾರೆ, ಅದಿಷ್ಟಕ್ಕೆ ಅದು ಹೆಂಗೆ ನೀವು ಮಾಡ್ತಿರೋ ಇಲ್ವೋ ಮಡಿಬೇಕಾಗಿರೋ ನಡೀತಾ ಇರುತ್ತೆ. ಅದು ಡಿಫಾಲ್ಟು. ಕೆಲ್ಸಕ್ಕೆ ಹೋಗ್ತೀರಾ, ಕೂತ್ಕೊತೀರಾ, ಸಾಯಂಕಾಲ 5 ಗಂಟೆ ಆಯಿತು ಬಂದುಬಿಡ್ತೀರಾ ಮನೆಗೆ, ಟಿ ವಿ ನೋಡ್ತೀರಾ, ಇದೆಲ್ಲ ಡಿಫಾಲ್ಟಾಗಿ ಆಗುತ್ತೆ ಸ್ನೇಹಿತರೆ. ಆದರೆ ಡಿಸೈನ್ ಅನ್ನೋದು, ಡಿಫಾಲ್ಟ್ ಆ್ಯಂಡ್ ಡಿಸೈನ್ ಅನ್ನೋದು ನೀವು ಖಂಡಿತ ಮಾಡಬೇಕು. ಇವತ್ತು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು ಅನ್ನೋದನ್ನು ಖಂಡಿತ ನೀವು ಅದನ್ನು ಡಿಸೈನ್ ಮಾಡಿದ್ರೆ ಸ್ನೇಹಿತರೆ, ಅದು ಇದೇ ರೀತಿ ಆಗಬೇಕು ಅಂತ ನೀವು ಪಟ್ಟಿಡಿದ್ರೆ ಯಾಕಾಗಲ್ಲ ಅಂತೇಳಿ. ಖಂಡಿತ ಆಗುತ್ತೆ. ಪ್ಲ್ಯಾನ್ ಮಾಡಿ. ನಿಮ್ಗೇನಾದರೂ ಯಾವುದಾದ್ರೂ ವಿಷಯದಲ್ಲಿ ಪ್ಲ್ಯಾನ್ ಮಾಡಬೇಕು, ನನಗೆ ಪ್ಲ್ಯಾನಿಂಗ್ ಆಗ್ತಾ ಇಲ್ಲ, ಆ ಥರ ಏನಾದರೂ ನಿಮಗೆ ಸಂಕಟಗಳು, ಸಂಕೋಚಗಳು, ವಿಷಯಗಳು, ಯಾವ ಥರ ಪ್ಲ್ಯಾನ್ ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದೇನಾದರೂ ನಿಮ್ಗೆ ಅನಿಸಿದ್ರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಖಂಡಿತ ನಾನು ನಿಮಗೆ ನಿಮ್ಮ ಡೈಲಿ ಸ್ಕೆಡ್ಯೂಲ್ನ ಪ್ಲ್ಯಾನ್ ಮಾಡೋಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಇದೇನು ಮಾರ್ಕೆಟಿಂಗ್ ಅಲ್ಲ ಸ್ನೇಹಿತರೆ. ದಯವಿಟ್ಟು ನನ್ನ ಪ್ರಾಡಕ್ಟ್ ಯಾವುದು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಪ್ಲ್ಯಾನ್ ಮಾಡಿ. ಖಂಡಿತ ಪ್ಲ್ಯಾನ್ ಮಾಡಿದ್ದನ್ನು ಸಕ್ಸಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಖಂಡಿತ ಇದೆ. ಪ್ಲ್ಯಾನ್ ಮಾಡೋದೇ ಇಲ್ಲ, ಅದಕ್ಕೆ ಪ್ರಾಬ್ಲಮ್ಮು. ಆ ಪ್ಲ್ಯಾನ್ ಮಾಡಿದ್ರೆ ನಮಗೆ ಸಮಾಧಾನ ಇರ್ಬೋದು, ಬಟ್ ಪ್ಲ್ಯಾನ್ ಮಾಡದೇ ಇರೋದೇ ಪ್ರಾಬ್ಲಮ್ಮು. ಅದಕ್ಕೆ ನಾಳೆ ವಿಷಯಕ್ಕೆ ಏನು ಮಾಡಬೇಕು ಅಂತ ಖಂಡಿತ ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಮಾಡಿದ್ರೆ ಅದು ಖಂಡಿತ ನಿಮಗೆ ಸಕ್ಸಸ್ ಕೊಡುತ್ತೆ. ನಾನು ನಿಮ್ಮ ಸಕಸಂತು.